ಹಾಯೋ ಇತ್ತೀಚೆಗೆ ಜಾಣು ಅಂತೂ ತುಂಬಾ ಕಲಿತಿದ್ದಾರೆ. ನಾವೇನಾದರೂ ಈ ಥರ ಟಾಯ್ಸ್ನ ತೋರಿಸ್ತಾ ಇದ್ದರೆ ನೋಡ್ತಾರೆ, ಇಟ್ಕೊಳ್ಳಿಕ್ಕೆ ಹೋಗ್ತಾರೆ, ನಗ್ತಾರೆ ಈ ಥರ. ಇನ್ನು ಜಾಣ ಜೊತೆ ನಾನು ಕೂಡ ಈ 3 ತಿಂಗಳಲ್ಲಿ ಸುಮಾರಷ್ಟು ಕಲ್ತಿದ್ದೀನಿ. ಅದರಲ್ಲಿ ತಾಯಿ ಹಾಲು ಮಗುಗೆ ಎಷ್ಟು ಶ್ರೇಷ್ಠ ಅನ್ನೋದನ್ನ ತಿಳ್ಕೊಂಡ್ಬಿಟ್ಟಿದ್ದೀನಿ. ಆದರೆ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಹೊಟ್ಟೆ ತುಂಬ ಮಗುಗೆ ಫೀಡ್ ಮಾಡಿಸ್ಬೇಕು ಅನ್ನೋ ಆಸೆ ನಮಗಿದ್ರೂ ಕೂಡ ಮಿಲ್ಕ್ ಸಪ್ಲೈ ಕಡಿಮೆ ಆಗಿಬಿಡುತ್ತೆ. ಆ ಟೈಮಲ್ಲಿ ಮೈಲೋ ಅವರ ಲೆಕ್ಟೋಮಮಾ ಬ್ರೆಸ್ಟ್ ಮಿಲ್ಕ್ ಸಪ್ಲಿಮೆಂಟ್ ಅನ್ನೋದು ನಿಜವಾಗ್ಲೂ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲೇನಂತ ಅಂದರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ ಆಯಿತಾ. ಶತಾವರಿ ಇರ್ಬೋದು. ಶತಾವರಿ ಬಂದು ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡುತ್ತೆ. ಇನ್ನು ಸಬ್ಬಕ್ಕಿ ಬೀಜ, ಇದರಲ್ಲಿ ಕ್ಯಾಲ್ಶಿಯಂ ಹೆಚ್ಚಾಗಿದ್ದು ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಇನ್ನು ಜೀರಿಗೆ ಬಂದು ಗ್ಯಾಸ್ ಸಮಸ್ಯೆ ಕಡಿಮೆ ಮಾಡುತ್ತೆ, ಹಾಗೆ ಬ್ರೆಸ್ಟ್ ಮಿಲ್ಕ್ ಫ್ಲೋನು ಕೂಡ ಹೆಚ್ಚುತ್ತೆ. ಜೊತೆಗೆ ನುಗ್ಗೆ ಸೊಪ್ಪು, ಪಂಚತೃಣ ಮೂಲ, ಹಾಗೆ ವಿದಾರಿಕಂದ, ಪಾಲಕ್ ಸೊಪ್ಪು. ಪಾಲಕಲ್ಲಂತೂ ಐರನ್ ಹೆಚ್ಚಾಗಿದ್ದು ಪೋಲಿಕ್ ಆಸಿಡ್ ಕೂಡ ಇರುತ್ತೆ. ಜೊತೆಗೆ ರಕ್ತಹೀನತೆನೂ ಕೂಡ ತಡೆಯುತ್ತೆ. ಒಟ್ಟಾರೆಯಾಗಿ ಹೇಳ್ಬೇಕು ಅನ್ನಂಗಿದ್ರೆ ಪೋಸ್ಟ್ ಪಾರ್ಟಮ್ ರಿಕವರಿಗಂತೂ ಇದು ಬೆಸ್ಟ್ ಅಂತಾನೆ ಹೇಳ್ತೀನಿ. ಇದನ್ನ ತಗೊಳ್ಳೋದು ಕೂಡ ತುಂಬಾ ಸುಲಭ. ಬೆಳಗ್ಗೆ ಮತ್ತೆ ಸಂಜೆ ಬಿಸಿ ಹಾಲ್ಗೆ 1 ಸ್ಪೂನ್ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿದ್ರೆ ಆಯಿತು. ಸಕ್ಕರೆ ಹಾಕೋ ಅವಶ್ಯಕತೆ ಕೂಡ ಇರೋದಿಲ್ಲ. ಬೆಸ್ಟ್ ಏನು ಗೊತ್ತಾ, ನಾವಿದನ್ನ 1 ವಾರ ತಗೊಂಡ್ರೆ ಸಾಕು, ನಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಹಾಲಿನ ಫ್ಲೋ ಹೆಚ್ಚಾಗಿರುತ್ತೆ, ಒಳ್ಳೆ ಪೋಷಕಾಂಶ ಸಿಗುತ್ತೆ, ಹಾಗೆ ಮಗು ಕೂಡ ತೃಪ್ತಿ ಆಗುತ್ತೆ. ಇನ್ನೊಂದೇನು ಗೊತ್ತಾ, ತಾಯಿ ಹಾಲಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ, ಮಗುವಿನ ಮೆದುಳಿನ ಬೆಳವಣಿಗೆಗೂ ಕೂಡ ತುಂಬಾ ಒಳ್ಳೆಯದು. ಇನ್ನು ಈ ಪ್ರಾಡಕ್ಟ್ ಬೇಕು ಅನ್ನೋಂಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಜೊತೆಗೆ ಮೈಲೋ ವೆಬ್ಸೈಟಲ್ಲಿ ಸಿಗುತ್ತೆ, ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಕೂಡ ಅವೈಲೇಬಲ್ ಇದೆ. ಚೆಕ್ ಮಾಡಿ ನೋಡಿ ಆಯಿತಾ.